ದೇಗುಲದ ಒಳಗೆ ಕೈ ಮುಗಿದು ಬಾ ಅಂದ್ರೆ ತಪ್ಪ. ಕುವೆಂಪು ಘೋಷವಾಕ್ಯವನ್ನೇ ಅದಲು ಬದಲು ಮಾಡಿದ ಸಮಾಜ ಕಲ್ಯಾಣ ಇಲಾಖೆ. ಕೈ ಮುಗಿದು ಒಳಗೆ ಬಾ ತೆಗೆದು ಧೈರ್ಯವಾಗಿ ಪ್ರಶ್ನಿಸುವಂತ ತಿದ್ದುಪಡಿ. ರಾಮಚಂದ್ರ ಅಗ್ನಿ ದುರಂತ, 5 ಜೀವನ್ಮರಣ ಹೋರಾಟ. ಮಂಗಳೂರಿನಲ್ಲಿ ಮತ್ತೆ ಟಿಪ್ಪು ಕಟೌಟ್ ಪ್ರತ್ಯಕ್ಷ. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಧೋಕಾ. ಸಿಎಂ ಸಿದ್ದರಾಮಯ್ಯಗೆ ಸುಪ್ರೀಂ ರಿಲೀಫ್. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾಂಗ್ರೆಸ್ ಸರ್ಕಾರ ಮತ್ತೊಂದು ವಿವಾದಕ್ಕೆ ಕೈ ಹಾಕಿದಂತಿದೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಕುವೆಂಪು ಘೋಷವಾಕ್ಯವನ್ನೇ ಸಮಾಜ ಕಲ್ಯಾಣ ಇಲಾಖೆ ಬದಲಾಯಿಸಲು ಯತ್ನಿಸಿದೆ. ವಿಜಯಪುರ, ಬಳ್ಳಾರಿ ಸೇರಿದಂತೆ 833 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ಬರಹಕ್ಕೆ ಬದಲಾಗಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಮಾರ್ಪಾಡು ಮಾಡಿದೆ. ಇದು ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಬೆನ್ನಲ್ಲೇ ಎಚ್ಚೆತ್ತ ಸಮಾಜ ಕಲ್ಯಾಣ ಇಲಾಖೆ ಮೊದಲಿದ್ದ ಬರಹವನ್ನೇ ಹಾಕುವಂತೆ ಸೂಚಿಸಿದೆ. ಈ ಬಗ್ಗೆ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿ, ಕುವೆಂಪು ಅವರ ಸಾಹಿತ್ಯವನ್ನ ನಾವ್ಯಾಕೆ ಬದಲಾವಣೆ ಮಾಡೋಣ ಅಂತ ಪ್ರಶ್ನಿಸಿದ್ರು. ಈ ಕ್ರೈಸ್ಟ್ ಶಾಲೆಗಳಲ್ಲಿ ಏನು ತಾವು ಹೇಳ್ದಂಗೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಏನು ಇದನ್ನು ಮಾಡಿದ್ದಾರೆ, ಸ್ಲೋಗನನ್ನು ಹಾಕಿದ್ದಾರೆ ಅಂತ ಏನು ಹೇಳ್ತಾ ಇದ್ದೀರಿ. ಅದು ಮುಖ್ಯವಾಗಿ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಗ್ರೂಪ್ನಲ್ಲಿ ಹೇಳಿದ್ರ ಪ್ರಕಾರ ಮಾಡಿದ್ದೀವಿ ಅಂತೇಳಿ ನಾನು ಈಗಾಗಲೇ ಒಬ್ಬ ಪ್ರಿನ್ಸಿಪಾಲ್ರ ಜೊತೆ ಮಾತಾಡಿದಾಗ ಅವರು ಅದನ್ನೇ ಹೇಳಿದರು. ಆಮೇಲೆ ಇನ್ನೂ ಅದ್ರ ಬಗ್ಗೆ ಯಾವುದೇ ಸರ್ಕ್ಯುಲರ್ ಅದು ನಮ್ಗೆ ಇಶ್ಯೂ ಆಗಿಲ್ಲ. ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಸರ್? ಬರ್ದಿದಾರಲ್ಲ, ಅಲ್ಲ ಸರ್, ಇದನ್ನು ಬದಲಾವಣೆ ಯಾಕೆ ಮಾಡೋಣ? ಊಟೋಲ್ಡ್ ಅವ್ರ ಸಾಹಿತ್ಯನ ನಾವ್ಯಾಕೆ ಬದಲಾವಣೆ ಮಾಡೋಣ? ಇನ್ನು ಸಮಾಜ ಕಲ್ಯಾಣ ಇಲಾಖೆ ಕ್ರಮಕ್ಕೆ ಕಾಂಗ್ರೆಸ್ ನಾಯಕರೇ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಮೊದಲು ಕೈ ಮುಗಿದು ಒಳಗೆ ಬರಬೇಕು, ಆಮೇಲೆ ಎಷ್ಟಾದ್ರೂ ಪ್ರಶ್ನೆ ಮಾಡಲಿ. ಕುವೆಂಪುರವರು ಭಿಕ್ಷೆಗಾಗಿ ಕೈ ಮುಗೀರಿ ಅಂದಿಲ್ಲ, ಗೌರವದಿಂದ ಕೈ ಮುಗೀರಿ ಅಂದಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದೇವೆ. ಪ್ರತಿದಿನ ಕುವೆಂಪು ಅವರನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ತಾ ಇದ್ದೇವೆ. ಬಿಜೆಪಿಯವರು ಬರೀ ತಪ್ಪು ಕಂಡು ಹಿಡಿಯುವುದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಬಿಜೆಪಿಯ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ಆದ್ರೆ ಸಚಿವ ಪ್ರಿಯಾಂಕ ಖರ್ಗೆ ಮಾತ್ರ ಸಮರ್ಥನೆಯನ್ನ ಮಾಡಿಕೊಂಡ್ರು. ಧೈರ್ಯವಾಗಿ ಪ್ರಶ್ನಿಸಿ ಅಂದಿದ್ದು ತಪ್ಪಿಲ್ಲ, ಕುತೂಹಲ ಇಲ್ಲ ಅಂದ್ರೆ ಕಲಿಕೆ ಬರಲ್ಲ, ಜ್ಞಾನ ಆಧಾರಿತ ಸಮಾಜ ಸೃಷ್ಟಿ ಮಾಡುತ್ತಿದ್ದೇವೆ ಅಂದ್ರು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವೇ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಈ ರಾಜ್ಯದ ಜನತೆಗೆ ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಹೇಳಿರೋದು. ಸೊ ಇವತ್ತು ಕೂಡ BJP ಯಾರು ನಿಮ್ಗೆ ಹೇಳ್ತಾ ಇದ್ದಾರೆ, ನಮ್ಮ ಕುವೆಂಪುರವ್ರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ, ಅವರ ವಿಚಾರಗಳನ್ನು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರು ಮಾಡ್ಕೊಳ್ಳಿ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ತಪ್ಪು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರೋದಷ್ಟೇ. ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಈ ರೀತಿ ಸಮಾಜವನ್ನು ಕೆಡಿಸುವಂಥ ಕೆಲಸ ಯಾವಾಗಲೂ ಮಾಡ್ತಾ ಇರ್ತಾರೆ. ನಾನು ಜಸ್ಟ್ ಚೆಕ್ ಇಟ್ ಅಪ್. ಕೈ ಮುಗಿಲೇಬೇಕಲ್ಲ, ಕೈ ಮುಗಿದು ತಪ್ಪೇನಿದೆ? ದೇಗುಲಕ್ಕೆ ಕೈ ಮುಗಿದು ಬರೋದೇನು ತಪ್ಪೇನಿದೆ? ಈಗ ಇವರು ಹನುಮಂತಯ್ಯನವ್ರು ಏನು ಹೇಳೋರೆ? ವಸತಿ ಶಾಲೆಗಳಲ್ಲಿ ಕುವೆಂಪು ಬರಹ ಬದಲಾವಣೆಗೆ ಬಿಜೆಪಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸರ್ಕಾರದ್ದು ಮುಠಾಳತನದ ವರ್ತನೆ, ವಿಕೃತಕಾರಿ ಮನಸ್ಸು, ಇದು ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣದ ಪರಮಾವಧಿ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ವಿಧಾನಮಂಡಲ ಉಭಯ ಸದನಗಳಲ್ಲಿ ಈ ವಿಚಾರ ಪ್ರತಿಧ್ವನಿಸಿದೆ. ಇದು ಕುವೆಂಪು ಅವರಿಗೆ ಮಾಡಲಾದ ಅವಮಾನ ಅಂತ ವಿಜಯೇಂದ್ರ ಹೇಳಿದ್ರು. ವಿಜಯೇಂದ್ರ ಮಾತಿಗೆ ಸಚಿವ ಕೃಷ್ಣ ಬೈರೇಗೌಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ನಾಳೆ ಸರ್ಕಾರದಿಂದ ಉತ್ತರ ಕೊಡಿಸುವುದಾಗಿ ಸ್ಪೀಕರ್ ಖಾದರ್ ಹೇಳಿದ್ರು. ಇತ್ತ ಪರಿಷತ್ನಲ್ಲಿ ಹೈಡ್ರಾಮಾವೇ ನಡೆದಿದೆ. ವಿಪಕ್ಷ ಆಡಳಿತ ಪಕ್ಷಗಳ ನಡುವೆ ಗಲಾಟೆ ನಡೆದು ಸರ್ಕಾರದಿಂದ ಈಗಲೇ ಉತ್ತರ ಕೊಡಿಸುವಂತೆ ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಧರಣಿಯನ್ನ ನಡೆಸಿದರು. ಏನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳೊಬ್ಬ ಸರ್ಕಾರಿ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಇವತ್ತು ಮಾಡಿ ಶಾಲೆಗಳಲ್ಲಿ ಅದು ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ನನ್ನ ಸಚಿವರು ಸಮಾಜ ಕಲ್ಯಾಣ ಸಚಿವರು ಕೇಳೋದಕ್ಕೆ ಇಚ್ಛಪಡ್ತೇನೆ, ಏನಾಗ್ತಾ ಇದೆ ಸರ್ಕಾರದಲ್ಲಿ ಅಂತಕ್ಕಂಥದ್ದು. ಇವತ್ತು ಒಂದು ರೀತಿ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಒಬ್ಬ ಅಧಿಕಾರಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಇದ್ರಾಗ ಏನು ತಪ್ಪದ ಹೇಳ್ರಿ? ಸರ್ಕಾರ ಎಷ್ಟು ಒಂದು ಮುಠಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಸ್ಮೆಂಟಿನ ಒಂದು ಪರಾಕಾಷ್ಠೆಯನ್ನು ತಲುಪಿದ್ದಾರೆ, ಹೈಟ್ ಆಫ್ ಅಪೀಸ್ಮೆಂಟ್ ತಲುಪಿದ್ದಾರೆ, ತುಷ್ಟೀಕರಣದ್ದು ಅಂತ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ.
ರಾಮಚಂದ್ರ ಪರ್ಫ್ಯೂಮ್ ಗೋದಾಮಿನಲ್ಲಿ ಅಗ್ನಿ ದುರಂತದಲ್ಲಿ ಗಾಯಗೊಂಡ 5 ಸ್ಥಿತಿ ಚಿಂತಾಜನಕವಾಗಿದೆ. 10 ವರ್ಷದ ಬಾಲಕನಿಗೆ ಎದೆ ಮತ್ತು ಮುಖದ ಭಾಗದಲ್ಲಿ ಗಂಭೀರ ಗಾಯಗಳಾಗಿವೆ. ಮತ್ತೋರ್ವ ಗಾಯಾಳು ಇರ್ಫಾನ್ 27% ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ 5 ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಘಟನೆ ಬಗ್ಗೆ ಗಾಯಾಳು ಅಲ್ಲಾಭಕ್ಷ್ ವಿವರಿಸಿದ್ದಾರೆ. 1 ವಾರದ ಹಿಂದಷ್ಟೇ ಕೆಲಸಕ್ಕೆ ಸೇರ್ಕೊಂಡಿದ್ವಿ. ಘಟನೆ ಸಂದರ್ಭದಲ್ಲಿ ನಾನು ಒಳಗಡೆ ಕೋಣೆಯಲ್ಲಿದ್ದೆ. ಘಟನೆ ಹೇಗಾಯಿತು ಅನ್ನೋದೇ ಗೊತ್ತಿಲ್ಲ. ಅವಘಡದ ವೇಳೆ ಹೊರಗಡೆ ಓಡಿ ಬಂದ್ವಿ ಅಂತ ಕಣ್ಣೀರಿಟ್ಟಿದ್ದಾರೆ. ಇನ್ನು ಪೊಲೀಸ್ ತನಿಖೆ ವೇಳೆ ಒಂದಷ್ಟು ಅಚ್ಚರಿ ಮಾಹಿತಿ ಗೊತ್ತಾಗಿದೆ. ಗೋದಾಮು ಮಾಲೀಕ ವಿಠಲ್ ಹಾಗೂ ಸಲೀಂ ಒಂದೇ ಗ್ರಾಮದವರು. ಮೃತ ಸಲೀಂ ಗುಜರಿ ವ್ಯಾಪಾರ ನಡೆಸ್ತಾ ಇದ್ದ. ಲೋಡ್ಗಟ್ಟಲೆ ಪರ್ಫ್ಯೂಮ್ ಬಾಟಲಿಯನ್ನು ತಂದು ಜಜ್ಜಿ ಗುಜರಿಗೆ ಹಾಕ್ತಾ ಇದ್ರು. ಜೊತೆಗೆ ಪರ್ಫ್ಯೂಮ್ ಬಾಟಲಿಗಳ ಫಿಲ್ಲಿಂಗ್ ಮಾಡ್ತಾ ಇದ್ದ ಮಾಹಿತಿ ಸಿಕ್ಕಿದೆ. ಬಾಟಲಿಗಳನ್ನು ಜಜ್ಜಿ ದೊಡ್ಡ ಡ್ರಮ್ಗಳಲ್ಲಿ ಹಾಕಿದಾಗ ಕೆಮಿಕಲ್ ಬ್ಲಾಸ್ಟ್ ಆಗಿದೆ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಹಿಂದೂ ಧರ್ಮದ ಅವಹೇಳನ ವಿವಾದ. ಬಿಜೆಪಿ ಶಾಸಕರ ಮೇಲಿನ ಎಫ್ಐಆರ್ ಖಂಡಿಸಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕಮಿಷನರ್ ಕಚೇರಿಗೆ ನುಗ್ಗಲು ಯತ್ನಿಸಿದ್ದ ವಿಎಚ್ಪಿ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ರಸ್ತೆ ಮಧ್ಯೆ ನುಗ್ಗಲು ಯತ್ನಿಸಿದ ಕಾರ್ಯಕರ್ತರನ್ನು ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಆದರೆ ಹಿಂದೂ ಕಾರ್ಯಕರ್ತರು ಬ್ಯಾರಿಕೇಡ್ಗಳನ್ನು ತಳ್ಳಿ ನುಗ್ಗಲು ಯತ್ನಿಸಿದ್ದಾರೆ. ಈ ವೇಳೆ ಪ್ರತಿಭಟನಾ ನಿರತರನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ವಿಎಚ್ಪಿ ಮುಖಂಡ ಶರಣ್ ಪೊಂಪೆಲ್, ಶಾಸಕರಾದ ವೇದವ್ಯಾಸ ಕಾಮತ್, ಭರತ್ ಶೆಟ್ಟಿ ವಿರುದ್ಧ ದಾಖಲಾದ ಎಫ್ಐಆರ್ ಅನ್ನು ವಾಪಸ್ ಪಡೆಯಲು ಒತ್ತಾಯಿಸಿ ಪ್ರತಿಭಟಿಸಿದರು. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಮಂಗಳೂರಿನಲ್ಲಿ ಮತ್ತೆ ಟಿಪ್ಪು ಕಟೌಟ್ ಪ್ರತ್ಯಕ್ಷ ಆಗಿದೆ. ಡಿವೈಎಫ್ಐ ರಾಜ್ಯ ಸಮ್ಮೇಳನದ ಹಿನ್ನೆಲೆ ಮಂಗಳೂರಿನ ಹೊರವಲಯದ ಹರೇಕಳದಲ್ಲಿ ಅನುಮತಿ ಇಲ್ಲದೆ ಟಿಪ್ಪು ಕಟೌಟ್ ಹಾಕಲಾಗಿತ್ತು. ಕೂಡಲೇ ಎಚ್ಚೆತ್ತ ಕೊಣಾಜೆ ಪೊಲೀಸರು ಟಿಪ್ಪು ಕಟೌಟ್ ತೆರವಿಗೆ ನೋಟಿಸ್ ಕೊಟ್ಟಿದ್ದಾರೆ. ಫೆಬ್ರವರಿ 25ರಿಂದ 27ರವರೆಗೂ ತೊಕ್ಕೊಟ್ಟಿನಲ್ಲಿ ಡಿಎಫ್ಐ ರಾಜ್ಯ ಸಮ್ಮೇಳನ ನಡೆಯುತ್ತೆ. ಇದರ ಪ್ರಚಾರಾರ್ಥವಾಗಿ 6 ಅಡಿ ಎತ್ತರದ ಟಿಪ್ಪು ಕಟೌಟ್ ಹಾಕಲಾಗಿದೆ. ಅನುಮತಿ ಕಡೆಯದೆ ಕಟೌಟ್ ಹಾಕಿರೋದ್ರಿಂದ ತಕ್ಷಣವೇ ತೆರವುಗೊಳಿಸಬೇಕು ಅಂತ ಹರೇಕಳ ಡಿವೈಎಫ್ಐ ಸಮಿತಿ ಅಧ್ಯಕ್ಷರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲಾ ಧರ್ಮದ ದಾರ್ಶನಿಕರ ಭಾವಚಿತ್ರ ಕಟೌಟ್ಗಳನ್ನು ಹಾಕಿದ್ದೀವಿ, ಯಾವುದಕ್ಕೂ ಪ್ರತ್ಯೇಕ ಪರವಾನಗಿ ಪಡೆದಿಲ್ಲ, ಹೀಗಾಗಿ ಟಿಪ್ಪು ಕಟೌಟ್ ತೆರವುಗೊಳಿಸಲ್ಲ ಅಂತ ಡಿಎಫ್ಐ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಯುವತಿಯನ್ನ ಲೈಂಗಿಕವಾಗಿ ಬಳಸಿಕೊಂಡು ವಂಚನೆ ಮಾಡಿರೋ ಘಟನೆ ಬೆಳಕಿಗೆ ಬಂದಿದೆ. ಕನ್ನಡ ಹಾಗೂ ತಮಿಳು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿರೋ ಆರೋಪಿ ಸಂತೋಷ್ ಬೆಂಗಳೂರಿನ ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ. ರಾಯಚೂರು ಮೂಲದ ಯುವತಿಯನ್ನ ಪರಿಚಯ ಮಾಡ್ಕೋತಾನೆ. ಹೀರೋಯಿನ್ ಮಾಡ್ತೀನಿ ಅಂದವನು ಮದುವೆ ಆಗ್ತೀನಿ ಅಂದಿದ್ದ. ಈತನ ಪ್ರಪೋಸಲ್ಗೆ ಯುವತಿ ಓಕೆ ಅಂದಿದ್ಲು. ಬಳಿಕ ಊಟಿ, ಮೈಸೂರು, ಧರ್ಮಸ್ಥಳ, ಹಂಪಿ, ಗೋವಾದಲ್ಲಿ ಸುತ್ತಾಡಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನಂತೆ. ಮದುವೆ ಆಗುವಂತೆ ಯುವತಿ ಕೇಳಿದಾಗ ಈತನ ಅಸಲಿ ಮುಖ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈ ಯುವತಿಗೆ ತಿಳಿಯದೆ ಆಸಾಮಿ ಮತ್ತೊಂದು ವಿವಾಹ ಕೂಡ ಆಗಿದ್ದಂತೆ. ಈ ವಿಚಾರ ತಿಳಿದ ಸಂತ್ರಸ್ತೆ ಆತನ ಸಹವಾಸವೇ ಬೇಡ ಅಂತ ಸುಮ್ಮನಿದ್ರು ಬಿಟ್ಟಿಲ್ವಂತೆ. ಆಗಾಗ ಈಕೆಯ ಮನೆ ಬಳಿ ಬಂದು ತನ್ನ ಜೊತೆ ಬರುವಂತೆ ಕಾಟ ಕೊಡ್ತಿದ್ನಂತೆ. ಬರದಿದ್ರೆ ಯುವತಿ ಮೇಲೆ ಲೈಂಗಿಕ ಹಲ್ಲೆ ನಡೆಸ್ತಾ ಇದ್ದ. ಪ್ರತಿಭಟನಾ ಮೆರವಣಿಗೆಯ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಇತರರಿಗೆ ರಿಲೀಫ್ ಸಿಕ್ಕಿದೆ. ಸಿದ್ದರಾಮಯ್ಯ, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಕ್ರಿಮಿನಲ್ ಕೇಸ್ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಖುದ್ದು ಹಾಜರಾಗಲು ನೀಡಿದ್ದ ಸಮನ್ಸ್, 10,000 ರೂಪಾಯಿ ದಂಡಕ್ಕೂ ಮಧ್ಯಂತರ ತಡೆಯಾಜ್ಞೆ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶದಿಂದಾಗಿ ಫೆಬ್ರವರಿ 26ರಂದು ಕೋರ್ಟ್ಗೆ ಹಾಜರಾಗಬೇಕಾಗಿದ್ದ ಮುಖ್ಯಮಂತ್ರಿ ಮತ್ತು ಇತರರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಋಷಿಕೇಶ್ ನೇತೃತ್ವದ ದ್ವಿಸದಸ್ಯದ ಪೀಠ ಪ್ರತಿವಾದಿಗಳಿಗೆ ಸಮನ್ಸನ ಜಾರಿ ಮಾಡಿ 6 ವಾರದಲ್ಲಿ ಉತ್ತರಿಸಲು ಸೂಚನೆಯನ್ನ ನೀಡಿದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ, ಸುರ್ಜೇವಾಲಾ ಪರ ಕಪಿಲ್ ಸಿಬ್ಬಲ್ ವಾದ ಮಂಡಿಸಿದರು. ಕ್ರಿಮಿನಲ್ ಉದ್ದೇಶವಿಲ್ಲದೆ ಶಾಂತಿಯುತವಾಗಿ ನಡೆಸುವ ರಾಜಕೀಯ ಮೆರವಣಿಗೆಯನ್ನ ದಂಡದ ನಿಬಂಧನೆಗಳಿಂದ ಹತ್ತಿಕ್ಕಲು ಸಾಧ್ಯವಿಲ್ಲ ಅಂತ ಅರ್ಜಿದಾರರು ವಾದವನ್ನ ಮಂಡಿಸಿದರು. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಅಂದಿನ ಸಚಿವ ಕೆಎಸ್ ಈಶ್ವರಪ್ಪ ರಾಜೀನಾಮೆಗೆ ಒತ್ತಾಯಿಸಿ ಆಗ ವಿಪಕ್ಷದಲ್ಲಿದ್ದ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ರು. ಪೊಲೀಸರು ಕ್ರಿಮಿನಲ್ ಕೇಸನ್ನು ದಾಖಲಿಸಿದ್ರು. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ತಕ್ಷಣವೇ ರಾಕ್ಲೈನ್ ಮಾಲ್ ಸೀಲ್ ತೆರವಿಗೆ ಹೈಕೋರ್ಟ್ ಆದೇಶಿಸಿದೆ. ಕಳೆದ ಬುಧವಾರ ಬಿಬಿಎಂಪಿ ಜಾಲಹಳ್ಳಿ ಕ್ರಾಸ್ ಬಳಿ ಇರುವಂತಹ ರಾಕ್ಲೈನ್ ಮಾಲ್ ಸೀಸ್ ಮಾಡಿತ್ತು. ಇದನ್ನ ಪ್ರಶ್ನಿಸಿ ಮಾಲ್ ಆಡಳಿತ ಮಂಡಳಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಇಂದು ವಿಚಾರಣೆ ನಡೆಸಿದ ಹೈಕೋರ್ಟ್ ರಾಕ್ಲೈನ್ ಮಾಲ್ ಪರ ತೀರ್ಪನ್ನ ನೀಡಿದೆ. ತಕ್ಷಣವೇ ಸೀಲ್ ಓಪನ್ ಮಾಡಬೇಕು, ವ್ಯಾಪಾರಕ್ಕೆ ಯಾವುದೇ ತೊಂದರೆಗಳನ್ನ ಮಾಡಬಾರದು, ತೆರಿಗೆ ಹಣದ ವಿಚಾರವಾಗಿ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಅಂತ ಬಿಬಿಎಂಪಿಗೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ನನಗೆ ಅದೇನು ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಅವರು ಒಂದು ಬೀಗ ಹಾಕಿದ್ರು, ಅವ್ರ ಉದ್ದೇಶ ಏನು ಅನ್ನೋದು ನನಗೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಟ್ಯಾಕ್ಸೇಷನ್ ಫಿಕ್ಸ್ ಮಾಡಿರೋ ವಿಷಯದಲ್ಲಿ ಡಿಸ್ಪ್ಯೂಟ್ ಇತ್ತು. ಅಲ್ಲಿ ಅವಾಗ ಅಸೆಸ್ಮೆಂಟ್ ಮಾಡುವಾಗ ಮಾಲ್ ಇದೆ, ಮಾಲ್ನ ಯಾವುದೇ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ನಾವು ಪರ್ಮಿಷನ್ ತಗೊಳ್ಳೇಬೇಕು. ಮುನ್ಸಿಪಾಲ್ ಇಂದ ನಮಗೆ ಕಾರ್ಪೊರೇಷನ್ ಇಂದ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ. ಇವರು ಬಂದು ಅಬ್ನಾರ್ಮಲ್ ಆಗಿ ಟ್ಯಾಕ್ಸ್ ಕಟ್ಟಬೇಕು ಅಂತ ನಮಗೆ ಆದೇಶ ಬಂತು ಬಿಬಿಎಂಪಿ ಇದರಿಂದ ಲೋಕಲ್. ನಾವು ಹೇಳಿದ್ವಿ, ಸಡನ್ ಆಗಿ ಇಷ್ಟೊಂದು ಟ್ಯಾಕ್ಸ್ ಕಟ್ಟು ಅಂತ ಕೇಳ್ತಾ ಇದ್ದೀರಲ್ಲ, ಇದು ಯಾವ ಥರ ಇದು ಅಂತ ನಮಗೂ ಆಶ್ಚರ್ಯ ಆಗಿ ನಾವು ಕೇಳಿದ್ವಿ ಅವ್ರನ್ನ. ಅವ್ರು ಹೇಳಿದ್ರು, ನಿಮ್ದು 7 ಫ್ಲೋರ್ ಇದೆಯಲ್ಲ,
ನಮ್ದು 7 ಫ್ಲೋರ್ ಇಲ್ಲ ಸ್ವಾಮಿ, ನೋಡಿ ಇಲ್ಲಿ BBMP ಸ್ಯಾಂಕ್ಷನ್ ಪ್ಲಾನ್ ಪ್ರಕಾರ ಏನಿದೆಯೋ ಅದು ನೀವು ನೋಡ್ಕೊಳ್ಳಿ ಅಂತ ಹೇಳಿ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ ಸಚಿವರಿಂದ ವಿವಾದಿತ ಹೇಳಿಕೆಗಳು ಒಂದೊಂದೇ ಹೊರಬರುತ್ತಾ ಇದೆ. ಕಾಂಗ್ರೆಸ್ ಸಂಸದ ಸುರೇಶ್, ಶಾಸಕ ಬಾಲಕೃಷ್ಣ, ಸಚಿವ ಸಂತೋಷ್ ಲಾಡ್ ಅವರ ಮಾತುಗಳೇ ದುಬಾರಿ ಆಗ್ತಾ ಇದೆ. ತೆರಿಗೆ ತಾರತಮ್ಯ ವಿಚಾರದಲ್ಲಿ ಪ್ರತ್ಯೇಕ ದೇಶದ ಕೂಗು ಎಬ್ಬಿಸಿದ್ದ ಡಿಕೆಸು ದೇಶದಲ್ಲಿ ವಿವಾದ ಹೆಚ್ಚಾಗ್ತಾ ಇದ್ದಂತೆ ಹೇಳಿಕೆಯಿಂದ ಉಲ್ಟಾ ಹೊಡೆದಿದ್ರು. ಇನ್ನು ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸದಿದ್ದರೆ ಗ್ಯಾರಂಟಿ ರದ್ದು ಎಂದಿದ್ದ ಬಾಲಕೃಷ್ಣ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಡಿಕೆಶಿ ಸಮರ್ಥಿಸಿಕೊಂಡ್ರು. ಆದ್ರೀಗ ಸಚಿವ ಸಂತೋಷ್ ಲಾಡ್ ರಾಮ ಮಂದಿರ ಬಗ್ಗೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮ ಮಂದಿರ ಕಟ್ಟಿರೋ ಜಾಗ ಸರಿಯಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ಇವರು ಮಂದಿರ ಕಟ್ಟಿಲ್ಲ, ಬೇರೆ ಜಾಗದಲ್ಲಿ ಕಟ್ಟಿದ್ದಾರೆ. ರಾಮ ಮಂದಿರ ಕಟ್ಟಿರೋದ್ರಿಂದ ಬಡತನ ನಿರ್ಮೂಲನೆ ಆಗಲ್ಲ ಅಂದ್ರು. ವಿವಾದ ಆಗ್ತಾ ಇದ್ದಂತೆ ನಾನು ಜನರಲ್ ಆಗಿ ಹೇಳಿದ್ದೀನಿ ಅಷ್ಟೇ ಅಂತ ಸಂತೋಷ್ ಲಾಡ್ ಜಾರಿಕೊಂಡ್ರು. ರಾಮ್ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ, ಅದು ಕಟ್ಟಿದ ಜಾಗನೂ ಸರಿಯಿಲ್ಲ. ಅಂದ್ರೆ ಜಾಗ ಸರಿಯಿಲ್ಲ ಅಂತ ಹೇಳಿರ್ತಕ್ಕಂಥದ್ದಲ್ಲ, ಸುಪ್ರೀಂ ಕೋರ್ಟ್ ಏನು ಕೊಟ್ಟಿತ್ತು ಅದ್ರ ಮೇಲೆ ಎಕ್ಸ್ಟ್ರಾ ಅಂದ್ರೆ ಅದೇ ಜಾಗದಲ್ಲಿ ಎಕ್ಸ್ಟ್ರಾ ಜಾಗ ತಗೊಂಡು ಆ ಜಾಗ ಕಟ್ಟಿದಾರೆ ಅಂತ ಜನರಲ್ ಆಗಿ ಹೇಳಿರ್ತಕ್ಕಂಥ ಕಮೆಂಟ್. 10 ವರ್ಷದಲ್ಲಿ ಬಡತನ ಯಾವ ರೀತಿ ನಿರ್ಮೂಲನೆ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋದ್ ಬದಲು ರಾಮ ಮಂದಿರ ಕಟ್ಟಿರತಕ್ಕಂಥದ್ದು ಹೇಳ್ತಾ ಇದ್ದಾರೆ. ನಾನು ಆ ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಅನುದಾನದ ಪಾಲಿಟಿಕ್ಸ್ ಶುರುವಾಗಿದೆ. ಬಿಜೆಪಿ ಶಾಸಕನ ಅನುದಾನವನ್ನು ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಹಂಚಿಕೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಂದ ಅನುದಾನ ಹಂಚಿಕೆ ಮಾಡಲಾಗಿದೆ ಅಂತ ಮಾಜಿ ಮೇಯರ್ ಶಿವಕುಮಾರ್ ಆರೋಪಿಸಿದ್ದಾರೆ. ಕಳೆದ ಬಿಜೆಪಿ ಸರ್ಕಾರದಲ್ಲಿ ಕೃಷ್ಣರಾಜ ಕ್ಷೇತ್ರಕ್ಕೆ 45 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಂಜೂರಾಗಿತ್ತು. ಸದ್ಯ ಮಂಜೂರಾಗಿದ್ದ ಅನುದಾನವನ್ನು ಚಾಮರಾಜ, ಎನ್ಆರ್ ಕ್ಷೇತ್ರಗಳಿಗೆ ಮರು ಹಂಚಿಕೆ ಮಾಡಲಾಗಿದೆ ಅಂತ ಆಪಾದಿಸಿದ್ದಾರೆ. ಚಾಮರಾಜ ಕ್ಷೇತ್ರಕ್ಕೆ 20 ಕೋಟಿ, ಎನ್ಆರ್ ಕ್ಷೇತ್ರಕ್ಕೆ 25 ಹಣ ಹಂಚಿಕೆ ಮಾಡಲಾಗಿದೆ. ಬಿಜೆಪಿ ಶಾಸಕರಿದ್ದಾರೆ ಅನ್ನೋ ಕಾರಣಕ್ಕೆ ಕೆಆರ್ ಕ್ಷೇತ್ರದ ಅನುದಾನ ಬೇರೆ ಕಡೆಗೆ ಹಂಚಿಕೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಇಂದಿನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರ ಸರ್ಕಾರದಲ್ಲಿ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಕೆಆರ್ ಕ್ಷೇತ್ರಕ್ಕೆ ಅಂದಿನ ಮಾನ್ಯ ಶಾಸಕರಾದಂಥ ರಾಮದಾಸ್ ಅವರು 45 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತಂದು ಕೆಆರ್ ಕ್ಷೇತ್ರದ ಅಭಿವೃದ್ಧಿಗೆ ತಂದಿದ್ದಂಥದ್ದು. ಅದನ್ನು ಇವತ್ತು 25 ಕೋಟಿಯನ್ನು ಎನ್ಆರ್ ಕಾನ್ಸ್ಟಿಟ್ಯೂನ್ಸಿಗೆ, 20 ಕೋಟಿಯನ್ನು ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಗೆ ಈ ಹಣವನ್ನು ಅಲ್ಲಿಗೆ ಕೊಡುವಂಥ ಕೆಲಸವನ್ನು ಇಲ್ಲಿ ನಗರ ಪಾಲಿಕೆಯಿಂದ ಮಾಡಿದ್ದಾರೆ. ಹಾಗಾಗಿ ಇದು ಮಾಡಿರ್ತಕ್ಕಂಥದ್ದು ಕೂಡ ಇದೊಂದು ಅಕ್ಷಮ್ಯ ಅಪರಾಧ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ರಾಮನಗರದಲ್ಲಿ ಪೊಲೀಸರು ವಕೀಲರ ಜಟಾಪಟಿ ಜೋರಾಗಿದೆ. ಗಲಾಟೆ ಕೇಸೊಂದರಲ್ಲಿ 40 ವಕೀಲರ ಮೇಲೆ ಎಫ್ಐಆರ್ ಖಂಡಿಸಿ ವಕೀಲರು ಸಿಡಿದೆದ್ದಿದ್ದಾರೆ. ಕೋರ್ಟ್ ಆವರಣದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು. ಐಜೂರು ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಡಿಸಿ, ಎಸ್ಪಿ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವಕೀಲರ ಮೇಲೆ ಸುಳ್ಳು ಕೇಸನ್ನ ದಾಖಲಿಸಿದ್ದಾರೆ. ಐಜೂರು ಪೊಲೀಸ್ ಠಾಣೆ ಪಿಎಸ್ಐ ತನ್ವೀರ್ ಹುಸೇನ್ ಅವರನ್ನ ಕೂಡಲೇ ಅಮಾನತು ಮಾಡುವಂತೆ ಆಗ್ರಹಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ವಕೀಲರು ಭಾಗಿಯಾಗಿದ್ದರು. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಈ ತನ್ವೀರ್ ಅನ್ನೋರು ಏನು ವಕೀಲರುಗಳ ಮೇಲೆ ಹಾಕಿರ್ತಕ್ಕಂಥ ಒಂದು ಸುಳ್ಳು ಆರೋಪ ಏನು ಮಾಡಿಕೊಂಡು ಒಂದು ಎಫ್ಐಆರ್ ದಾಖಲೆ ಮಾಡಿದ್ದಾರೆ. ಈ ಕೂಡಲೇ ಅವ್ರನ್ನ ಇದರಿಂದ ಒಂದು ಸಸ್ಪೆಂಡ್ ಮಾಡಬೇಕು, ಮತ್ತು ಒಂದು ನ್ಯಾಯಯುತವಾದ ತನಿಖೆ ನಡೀಬೇಕು. ಮತ್ತು ಇಲ್ಲಿ ಆಗಿರ್ತಕ್ಕ ನ್ಯಾಯವಾದಿಗಳಿಗೆ ಏನು ಇಡೀ ಭಾರತದಲ್ಲೇ 40 ಜನ ಒಂದು ಮಾಸ್ ಎಫ್ಐಆರ್ ಇದೇ ಮೊದಲು ರಾಮನಗರದಲ್ಲಿ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಜಿಡ್ಡಾಡಳಿತ, ಒಂದು ಪೊಲೀಸ್ ಇಲಾಖೆ ವೈಫಲ್ಯ ಏನಿದೆ ಅದು ಎತ್ತು ಕಾಣ್ತಾ ಇದೆ ಅಂತ ಹೇಳ್ತೀನಿ ನಾನು.